ಕೆಲವು ಪುರುಷರನ್ನ ಅಥವಾ ಕೆಲವು ವ್ಯಕ್ತಿಗಳನ್ನ ನಾವು ಜೀವನದಲ್ಲಿ ನೋಡಿದಾಗ ಆ ವ್ಯಕ್ತಿಗಳಿಗೆ ನಾವು ಸಹಜವಾಗಿ ಗೌರವವನ್ನು ಕೊಡಬೇಕು ಅಂತ ಅನಿಸುತ್ತೆ. ಅದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ಅವರು ಮಾಡಿದ ಅಧ್ಯಯನ, ಅವರು ಮಾಡಿದ ತಪಸ್ಸು, ಆ ತಪಸ್ಸೇ ನಮ್ಮನ್ನ ಅವರ ಹತ್ರ ಸೆಳೆದುಕೊಂಡು ಹೋಗುತ್ತೆ. ಈ ಕಾರಣದಿಂದಲೇ ಇಂಥ ಸಾತ್ವಿಕ ಪ್ರವೃತ್ತಿ ಉಳ್ಳ ಈ ರಾಘವೇಂದ್ರ ತೀರ್ಥರು ಪ್ರತಿನಿತ್ಯ ತಮ್ಮ ಸನ್ಯಾಸ ಧರ್ಮಕ್ಕೆ ಚೂರು ಲೋಪ ಬರದಂತೆ ಆ ಧರ್ಮಾನುಷ್ಠಾನವನ್ನ ನಡೆಸ್ತಾ, ಅಷ್ಟೇ ಅಲ್ಲದೆ ಆ ಎಲ್ಲ ಸಚ್ಚಾಸ್ತ್ರಗಳ ಪಾಠ ಪ್ರವಚನಗಳನ್ನ ನಡೆಸ್ತಾ ತಮ್ಮ ಸನ್ಯಾಸ ಧರ್ಮವನ್ನ ನಡೆಸ್ತಾ ಇದ್ರು ಈ ರಾಯರು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯ ನಿತ್ಯಾಮಾನ್ಯ ತೀರ್ಥರು ದೊಡ್ಡ ತಪಸ್ವಿಗಳು, ಹಲಿಮಾರು ಭಂಡಾರಿಕೇರೆ ಮಠದ ಉಭಯ ಪೀಠಾಧೀಶರಾಗಿರ್ತಕ್ಕಂತಹ ವಿದ್ಯಾಮಾನ್ಯ ತೀರ್ಥರು ತಮ್ಮ ಜೀವಿತಾವಧಿಯಲ್ಲಿ ತಾತ್ಪರ್ಯ ಚಂದ್ರಿಕಾ ಗ್ರಂಥಕ್ಕೆ ಅತ್ಯಂತ ಉತ್ತಮವಾದ ಸ್ಥಾನವನ್ನ ಅವರು ಕೊಟ್ಟಿದ್ರು. ಯಾಕೆ? ಎಂಥ ಆಶ್ಚರ್ಯ ಅಂದ್ರೆ, ನೂರಾರು ಜನ ವಿದ್ಯಾರ್ಥಿಗಳು ಗಳಿಗೆಗೊಂದು ಸಲ ಅವರ ಕೋಣೆಯ ಬಾಗಿಲನ್ನ ತಟ್ಟತಕ್ಕಂತಹ ಒಂದು ಕಿರಿಕಿರಿ ಅವರಿಗೆ ಆಗ್ತಾ ಇತ್ತು. ಅಷ್ಟು ಕಿರಿಕಿರಿ ಆದರೂ ಕೂಡ ಸ್ವಲ್ಪವೂ ಕೂಡ ಬೇಸರಿಸದೆ ತಮ್ಮ 80ರ ಹರೆಯದಲ್ಲಿಯೂ ಕೂಡ ಶಾಸ್ತ್ರ ಗ್ರಂಥಗಳ ಪಾಠವನ್ನ ಮಾಡತಕ್ಕಂಥ ಉತ್ತಮ ದೀಕ್ಷೆಯನ್ನು ಇಟ್ಕೊಂಡಿದ್ರು ಈ ವಿದ್ಯಾಮಾನ್ಯ ತೀರ್ಥ. ಅಷ್ಟರ ಮಧ್ಯದಲ್ಲಿ ಸ್ವಲ್ಪ ಸಮಯ ಬಿಡುವು ಸಿಕ್ಕರೂ ಕೂಡ ಸಾಕು, ಆ ಬಿಡುವಿನ ಸಮಯದಲ್ಲಿ ತಮ್ಮ ಕೋಣೆಯ ಚಿಲಕವನ್ನ ಹಾಕಿಕೊಂಡು ಒಳಗಡೆ ವ್ಯಾಸತೀರ್ಥರು ರಚಿಸಿದಂತಹ ಯಾವ ಚಂದ್ರಿಕಾ ಗ್ರಂಥ ಇದೆ ಆ ಚಂದ್ರಿಕಾ ಗ್ರಂಥದ ಅವಲೋಕನ ಮಾಡ್ತಾ ಇದ್ರು. ಯಾರಾದ್ರೂ ಒಬ್ಬ ಶಾಸ್ತ್ರವನ್ನ ಅಧ್ಯಯನ ಮಾಡಿದ ಒಬ್ಬ ವಿದ್ವಾಂಸ ಅವರ ಹತ್ತಿರ ಹೋದರೆ ಚಂದ್ರಿಕಾ ಗ್ರಂಥದ ಅಧ್ಯಯನವನ್ನ ಮಾಡಿದ್ದೀರಾ ಅಂತ ಕೇಳ್ತಾ ಇದ್ರು. ಅಷ್ಟು ತಮ್ಮ ಜೀವನ ಪೂರ್ತಿ ಆ ಚಂದ್ರಿಕಾ ಗ್ರಂಥದ ಅಧ್ಯಯನಕ್ಕೋಸ್ಕರ ಮೀಸಲಾಗಿ ಇಟ್ಟಂತಹ ದೊಡ್ಡ ಜ್ಞಾನಿಗಳು ವಿದ್ಯಾಮಾನ್ಯ ತೀರ್ಥರು. ಇನ್ನೂ ಅವರ ಬಗ್ಗೆ ನಮ್ಮ ಹಿರಿಯರು ಹೇಳ್ತಾ ಇದ್ರು, ಚಂದ್ರಿಕಾ ಗ್ರಂಥದ ಪಂಕ್ತಿಗಳನ್ನ ಕಂಠಸ್ಥೀಕರಣ ಮಾಡ್ತಾ ಇದ್ರಂತೆ ಆ ವಿದ್ಯಾಮಾನ್ಯ ತೀರ್ಥ. ಒಬ್ಬರೇ ಕುಳಿತುಕೊಂಡಂತಹ ಸಂದರ್ಭದಲ್ಲಿ ಮಹಾಜನೋ ಏನಗತಸ್ಸ ಪಂಥಾಹ, ಜ್ಞಾನಿಗಳ ಪ್ರತಿಯೊಂದು ಆಚರಣೆಯೂ ಕೂಡ ಯಾವುದಾದ್ರೂ ಒಂದು ಮಹದ್ ಉದ್ದೇಶದ ಉತ್ತಮವಾದ ಹಿನ್ನೆಲೆಯಿಂದ ಕೂಡಿರುತ್ತೆ. ಆದ್ದರಿಂದ ವಿದ್ಯಾಮಾನ್ಯ ತೀರ್ಥರಂತಹ ಜ್ಞಾನಿಗಳು ಈ ಚಂದ್ರಿಕಾ ಗ್ರಂಥಗಳ ಪಂಕ್ತಿಗಳನ್ನ, ಪ್ರತಿಯೊಂದು ಪಂಕ್ತಿಗಳನ್ನ ಕೇವಲ ಪಾಠವನ್ನ ಮಾಡೋದಷ್ಟೇ ಅಲ್ಲ, ಆ ಕಂಠಸ್ಥೀಕರಣ ಮಾಡಿ ತಮ್ಮ ಇಡೀ ಆ ಅಸ್ಥಿಗತ ಮಾಡ್ಕೊಳ್ತಾ ಇದ್ರಂತೆ ಆ ವಿದ್ಯಾಮಾನ್ಯ ತೀರ್ಥರು. ಅಷ್ಟು ಆ ಶಾಸ್ತ್ರದ ಮೇಲೆ, ಅಷ್ಟು ಆ ಚಂದ್ರಿಕಾ ಗ್ರಂಥದ ಮೇಲೆ ಸಂಪೂರ್ಣವಾದ ತಾದಾತ್ಮ್ಯ ಆ ವಿದ್ಯಾಮಾನ್ಯ ತೀರ್ಥರಿಗೆ ಇತ್ತು ಅನ್ನೋದನ್ನ ನಮ್ಮ ಹಿರಿಯರು ಅನೇಕ ಬಾರಿ ಹೇಳಿದ್ದನ್ನ ನಾವು ನೋಡಬಹುದಾಗಿದೆ. ಹೀಗೆ ಆ ಚಂದ್ರಿಕಾ ಗ್ರಂಥ ಅತ್ಯಂತ ಅದ್ಭುತವಾಗಿರತಕ್ಕಂತಹ ಗ್ರಂಥವಾಗಿದೆ. ಇದರ ಮಂಗಲ ಶ್ಲೋಕವನ್ನ ನಾವು ಕಾಣುವುದು ಅಂತಾದ್ರೆ, ಶಮಯನ್ ಭವ ಸಂತಾಪಂ ರಮಯನ್ ಸಾಧು ಚಾತಕಾನ್ ಕೃಷ್ಣಮೇಘ ಕೃಪಾ ದೃಷ್ಟಿ ವೃಷ್ಟ್ಯಾ ಪುಷ್ಣಾತು ಮಾಮಪಿ ಶ್ರೀಮದಾನಂದ ತೀರ್ಥಾರ್ಯ ಪಾದ ಪಂಕಜ ರೇಣವಃ ಪವಿತ್ರಯಂತು ಮಾಂ ನಿತ್ಯಂ ಪಾಪಪಾಟನ ಪಂಡಿತಾಃ. ಸ್ತೋತ್ರ ಮಾಡ್ತಾರೆ. ಶಮಯನ್ ಭವ ಸಂತಾಪಂ, ಈ ಸಂತಾಪವನ್ನ ನಾಶ ಮಾಡ್ತಾ,
ನನ್ನ ಮೇಲೆ ಆ ಭಗವಂತನ ಪೂರ್ಣ ಕೃಪಾ ದೃಷ್ಟಿ ನನ್ನ ಮೇಲೆ ಬೀಳಲಿ. ಕೃಷ್ಣ ಮೇಘ ಕೃಪಾ ದೃಷ್ಟಿ ವೃಷ್ಟ್ಯಾ ಪುಷ್ಣಾತು ಮಾಮಪಿ. ಆ ಪರಮಾತ್ಮನ ಕೃಪಾ ದೃಷ್ಟಿ ನನ್ನ ಮೇಲೆ ಯಾವ ರೀತಿ ಬೀಳಬೇಕು ಅಂದ್ರೆ ವೃಷ್ಟಿಯ ರೂಪದಲ್ಲಿ ಬೀಳಲಿ. ಬರೀ ಮೇಘದ ರೂಪದಲ್ಲಿ ಮಾತ್ರ ಇರತಕ್ಕಂತಹದ್ದಲ್ಲ, ವೃಷ್ಟ್ಯಾ ಪುಷ್ಣಾತು ಮಾಮಪಿ ಅಂತ ಸ್ತೋತ್ರವನ್ನ ಮಾಡ್ತಾರೆ. ಅಷ್ಟೇ ಅಲ್ಲ, ಶ್ರೀಮದಾನಂದ ತೀರ್ಥಾರ್ಯ ಪಾದ ಪಂಕಜರೇಣವಃ ಪವಿತ್ರಯಂತು ಮಾಂ ನಿತ್ಯಂ ಪಾಪ ಪಾಟನ ಪಂಡಿತಾಃ. ನಾವು ಮಾಡಿರ್ತಕ್ಕಂತಹ ಪಾಪಗಳನ್ನ ಪಾಠನ ತುಂಡರಿಸಲಿಕ್ಕೆ ಸಾಮರ್ಥ್ಯ ಇರತಕ್ಕಂತಹದ್ದು ಮಧ್ವಾಚಾರ್ಯರು ರಚನೆ ಮಾಡಿದಂತಹ ವಾಕ್ಯಗಳಿಗೆ ಉಂಟು. ಆದ್ದರಿಂದ ಆ ಮಧ್ವಾಚಾರ್ಯರ ಪಾದ ಪಂಕಜ ರೇಣು ಧೂಳು, ಆ ಧೂಳು ನಾವು ಮಾಡಿದಂತಹ ಪಾಪಗಳನ್ನ ನಾಶ ಮಾಡತಕ್ಕಂತಹದ್ದಾಗಿ ನಮ್ಮನ್ನ ರಕ್ಷಣೆ ಮಾಡಲಿ ಅಂತ ಸ್ತೋತ್ರವನ್ನ ಮಾಡಿದ್ದಾರೆ ಆರಂಭದಲ್ಲಿ. ವಿಜಯದಾಸರು ಕೂಡ ವ್ಯಾಸತೀರ್ಥರು ರಚನೆ ಮಾಡಿದಂತಹ ಯಾವ ಈ ಚಂದ್ರಿಕಾ ಗ್ರಂಥ ಇದೆ, ಆ ಚಂದ್ರಿಕಾ ಗ್ರಂಥದ ಮಹತ್ವವನ್ನ ಹೇಳ್ತಾ ಸ್ತೋತ್ರ ಮಾಡ್ತಾ ಹೇಳ್ತಾರೆ ತಮ್ಮ ಪದ್ಯದಲ್ಲಿ. ತರ್ಕ ತಾಂಡವ ನ್ಯಾಯಾಮೃತವನು ಸುರಿವ ಸಾಂದ್ರ ತಾಮಸ ತಂತ್ರ ಓಡಿಸುವ ಚಂದ್ರಿಕಾ ಕರುಣಾಂಬುಧಿ ಧೀರ ಕುಂಡಲ ಗಿರಿವರ ಪಾಂಡವಾಧಾರ ಸ್ತೋತ್ರವನ್ನ ಮಾಡಿದ್ದಾರೆ. ವ್ಯಾಸರಾಜೇಂದು ಮಾಶಾಸೆ ಚಂದ್ರಿಕಾ ಯಸ್ಯ ಸಮ್ಮತ ಧ್ರುವಾದಿ ಚೋರಾನ್ ವಿದ್ರಾವ್ಯ ರಕ್ಷಿತಂ ಭುವನತ್ರಯಂ. ಇವತ್ತಿನ ದಿನ ವ್ಯಾಸತೀರ್ಥರು ಈ ಚಂದ್ರಿಕಾ ಗ್ರಂಥವನ್ನ ರಚನೆ ಮಾಡದೆ ಇದ್ದರೆ, ವ್ಯಾಸತ್ರಯ ಗ್ರಂಥಗಳನ್ನ ರಚನೆ ಮಾಡದಿದ್ದರೆ ಏನಾಗ್ತಾ ಇತ್ತು ಈ ಪ್ರಪಂಚ ಅಂತ ಕೇಳಿದ್ರೆ, ದುರ್ವಾದಿ ಚೋರ, ಕೆಟ್ಟ ಕೆಟ್ಟ ವಾದಿಗಳ ವಾದದಿಂದ ದ್ವೈತ ಸಿದ್ಧಾಂತ ಮತ್ತೆ ಪುನಃ ಮರೀಚಿಕೆ ಆಗುವಂತಹ ಒಂದು ಪರಿಸ್ಥಿತಿ ಉಂಟಾಗ್ತಾ ಇತ್ತು. ಈ ಕಾರಣದಿಂದ ಎಲ್ಲ ದುಷ್ಟರನ್ನು ಕೂಡ, ಎಲ್ಲ ಕೆಟ್ಟವಾದಿಗಳನ್ನು ಕೂಡ ಓಡಿಸಿ ದ್ವೈತ ಸಿದ್ಧಾಂತದ ಪತಾಕೆಯನ್ನ ಮೇರು ಶಿಖರದಲ್ಲಿ ಹಾರಿಸಲಿಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ಗ್ರಂಥಗಳೇ ವ್ಯಾಸತ್ರಯ ಗ್ರಂಥ. ಅದರಲ್ಲಿಯೂ ಕೂಡ ಚಂದ್ರಿಕಾ ಗ್ರಂಥ ಅತ್ಯದ್ಭುತವಾದ ಒಂದು ಕೊಡುಗೆಯನ್ನ ದ್ವೈತ ಸಿದ್ಧಾಂತಕ್ಕೆ ನೀಡಿದೆ. ಪ್ರಾಯಃ ಈ ಗ್ರಂಥವನ್ನ ಯಾವಾಗ ರಚನೆ ಮಾಡಿದ್ರು ಅನ್ನೋದನ್ನ ನಾವು ನೋಡೋದು ಅಂತ ಆದ್ರೆ, ಶ್ರೀಪಾದರಾಜರಲ್ಲಿ ಬ್ರಹ್ಮಣ್ಯ ತೀರ್ಥರ ಆಶ್ರಮ ಶಿಷ್ಯರು ವ್ಯಾಸತೀರ್ಥರಿಗೆ ಸನ್ಯಾಸಾಶ್ರಮ ಕೊಟ್ಟ ಗುರುಗಳು ಬ್ರಹ್ಮಣ್ಯ ತೀರ್ಥರಾದರೆ, ಆ ವ್ಯಾಸತೀರ್ಥರಿಗೆ ವಿದ್ಯಾ ಗಂಗೆಯನ್ನ ನೀಡಿದಂಥವರು ಶ್ರೀಪಾದರಾಜರು ಲಕ್ಷ್ಮೀನಾರಾಯಣ ತೀರ್ಥರು. ಅವರಲ್ಲಿ ಅಧ್ಯಯನ ಮಾಡ್ತಾ ಇರುವ ಸಂದರ್ಭದಲ್ಲಿಯೇ ಈ ವ್ಯಾಸತೀರ್ಥರು ಈ ಚಂದ್ರಿಕಾ ಗ್ರಂಥದ ನಿರ್ಮಾಣವನ್ನ ಆರಂಭ ಮಾಡಿದ್ರು. ಅದು ಸ್ವಲ್ಪ ಜಾಸ್ತಿ ಎಲ್ಲಿ ಮಾಡಿದ್ರು ಅಂದ್ರೆ ವೈಷ್ಣವ ಶೈವ ಇದರ ವಿವಾದ ಈ ಶ್ರೀರಂಗ ಕ್ಷೇತ್ರದಲ್ಲಿ ಆಗ ತುಂಬಾ ವ್ಯಾಪಕವಾಗಿ ಇತ್ತು. ಹೀಗಾಗಿ ಆ ವಿವಾದವನ್ನ ಪರಿಹರಿಸೋದಕ್ಕೋಸ್ಕರ ಆ ಶ್ರೀರಂಗ ಕ್ಷೇತ್ರದಲ್ಲಿಯೇ ಇದ್ದು ಈ ಗ್ರಂಥವನ್ನ ನಿರ್ಮಾಣ ಮಾಡಿದ್ದಾರೆ ವ್ಯಾಸತೀರ್ಥರು. ಆಮೇಲೆ ಆ ರಚನೆ ಮಾಡಿದ ಗ್ರಂಥದ ಸಮರ್ಪಣೆ ಕೊನೆ ಇನ್ನೊಂದು ಸ್ವಲ್ಪ ಅವಶಿಷ್ಟ ಭಾಗವನ್ನ ಆ ಉಡುಪಿ ಕೃಷ್ಣನ ಸನ್ನಿಧಾನದಲ್ಲಿ ಇದ್ದು ಅನೇಕ ಬಾರಿ ಚಂದ್ರಿಕಾ ಗ್ರಂಥದ ಉಪನ್ಯಾಸವನ್ನ ಮಾಡೋದರ ಮೂಲಕ ಆ ಉಡುಪಿ ಕೃಷ್ಣನಿಗೆ ಅರ್ಪಣೆ ಮಾಡಿದ್ರು ಅನ್ನುವಂತಹ ಇತಿಹಾಸವನ್ನ ನಾವು ಇವತ್ತಿನ ದಿನ ಕೇಳ್ತೇವೆ. ಅಷ್ಟೇ ಅಲ್ಲ, ವ್ಯಾಸತೀರ್ಥರು ಈ ಚಂದ್ರಿಕಾ ಗ್ರಂಥವನ್ನ ನಿರ್ಮಾಣ ಮಾಡಿರುವ ಒಂದು ಪ್ರತೀಕವಾಗಿ ಇವತ್ತಿಗೂ ಕೂಡ ಆ ಶ್ರೀರಂಗ ಕ್ಷೇತ್ರದಲ್ಲಿ ಚಂದ್ರಿಕಾ ಮಂಟಪ ಅನ್ನುವಂತಹ ಒಂದು ಪುಟ್ಟ ಮಂಟಪವನ್ನು ಕೂಡ ನಾವು ಇವತ್ತಿನ ದಿನ ನೋಡಬಹುದಾಗಿದೆ. ಯಾಕೆ ಈ ಗ್ರಂಥ ರಚನೆ ಮಾಡಿದ್ರು ವ್ಯಾಸರಾಜರು? ಅನೇಕ ಗ್ರಂಥಗಳು ಇರಬೇಕಾದ್ರೆ ಯಾತಕ್ಕೋಸ್ಕರ ಈ ಗ್ರಂಥಗಳನ್ನ ರಚನೆ ಮಾಡಿದ್ರು ಅಂತ ಕೇಳಿದ್ರೆ, ಸ್ವಯಂ ತಾವೇ ಉತ್ತರವನ್ನ ಕೊಟ್ಟಿದ್ದಾರೆ ಆ ಗ್ರಂಥದಲ್ಲಿ. ವಿಕ್ಷಿಪ್ತ ಸಂಗ್ರಹಾತ್ವಾಪಿ
ಕ್ವಾಪ್ಯುಕ್ತಸ್ಯೋಪಪಾದನಾತ್ ಅನುಕ್ತ ಕಥನಾತ್ ಕ್ವಾಪಿ ಸಫಲೋಯಂ ಶ್ರಮೋ ಮಮ. ಹೇಳ್ತಾರೆ, ವಿಕ್ಷಿಪ್ತ ಸಂಗ್ರಹ ಕ್ವಾಪಿ, ಅನೇಕ ಗ್ರಂಥಗಳಲ್ಲಿ ಇದರ ಬಗ್ಗೆ ನಾವು ಚಿಂತನೆಯನ್ನ ನಡೆಸ್ತೇವೆ, ಆದರೆ ಸ್ವಲ್ಪನೇ ಬಂದಿರುತ್ತೆ. ಇನ್ನು ಉಳಿದ ಭಾಗ ಬೇರೆ ಗ್ರಂಥಗಳಲ್ಲಿ ಬಂದಿರುತ್ತೆ, ಅಥವಾ ಕೆಲವೊಂದು ಕಡೆ ಹೇಳಿದ್ದನ್ನೇ ಪುನಃ ಇನ್ನೊಂದು ಸಲ ಹೇಳಿರ್ತಾರೆ, ಅಥವಾ ಇನ್ನು ಕೆಲವೊಂದು ಕಡೆ ಏನ್ ಮಾಡ್ತಾರೆ ಅಂದ್ರೆ ಹೇಳಿರೋದೇ ಇಲ್ಲ. ಈ ಕಾರಣದಿಂದ ಅಲ್ಲಲ್ಲಿ ಹೇಳಿರ್ತಕ್ಕಂತಹ ಯಾವ ಶಾಸ್ತ್ರ ಸಂಬಂಧಿ ವಿಷಯಗಳು ಇದ್ದಾವೆ ಅದರ ಸಂಪೂರ್ಣ ಮಹಿಮೆಯನ್ನ, ಅದರ ಸಂಪೂರ್ಣ ಭಾಗವನ್ನ ಈ ಚಂದ್ರಿಕಾ ಗ್ರಂಥದಲ್ಲಿ ಕ್ರೋಢೀಕರಣ ಮಾಡಿ ಏಕೀಕರಣಗೊಳಿಸಿ ಇಡೀ ಶಾಸ್ತ್ರ ಪ್ರಪಂಚಕ್ಕೆ ದೊಡ್ಡ ಕೊಡುಗೆಯನ್ನು ನೀಡಿದಂತಹ ಗ್ರಂಥವೇ ಈ ಚಂದ್ರಿಕಾದಿ ಗ್ರಂಥಗಳು. ಪ್ರಾಯಃ ಮೀಮಾಂಸಾ ಗ್ರಂಥಕ್ಕೆ ಮೀಮಾಂಸಾ ಗ್ರಂಥಗಳ ಅನೇಕ ನ್ಯಾಯಗಳು ಈ ಚಂದ್ರಿಕಾ ಗ್ರಂಥದಲ್ಲಿ ನಾವು ನೋಡಬಹುದಾಗಿದೆ. ಪ್ರಾಯಃ ಚಂದ್ರಿಕಾ ಗ್ರಂಥದಲ್ಲಿ ಮೀಮಾಂಸಾ ನ್ಯಾಯಗಳಿಗೆ ಪ್ರವೇಶ ಇದ್ದಷ್ಟು ಬೇರೆ ಯಾವ ಗ್ರಂಥಗಳಲ್ಲಿಯೂ ಕೂಡ ಆ ಮೀಮಾಂಸಾ ನ್ಯಾಯಗಳಿಗೆ ಪ್ರವೇಶ ಇಲ್ಲ. ಕೆಲವರೆಲ್ಲ ಕೇಳ್ತಾ ಇರ್ತಾರೆ, ವ್ಯಾಸರಾಜರು ಚಂದ್ರಿಕಾ ಗ್ರಂಥವನ್ನ ರಚನೆ ಮಾಡತಕ್ಕಂಥ ಅವಶ್ಯಕತೆ ಏನಿತ್ತು? ಎಂಥ ದಿವ್ಯವಾದ ಗ್ರಂಥ, ಅತ್ಯದ್ಭುತವಾದ ಗ್ರಂಥ, ಟೀಕಾಕೃತ್ಪಾದರು ರಚನೆ ಮಾಡಿದ ನ್ಯಾಯಸುಧಾ ಗ್ರಂಥ, ಅದಕ್ಕೆ ವ್ಯಾಖ್ಯಾನವನ್ನು ಬರೆಯೋದು ಬಿಟ್ಟು ತಾವೇ ಒಂದು ಸ್ವತಂತ್ರ ಗ್ರಂಥವನ್ನು ನಿರ್ಮಾಣ ಮಾಡಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಅದಕ್ಕೆ ಒಬ್ಬ ಹಿರಿಯರು ಉತ್ತರವನ್ನ ಕೊಡ್ತಾರೆ. ಏನಪ್ಪಾ ಅಂದ್ರೆ, ವಾಟ್ ಈಸ್ ದ ತಾತ್ಪರ್ಯ ಚಂದ್ರಿಕಾ? ಇಟ್ ಈಸ್ ಜಿಸ್ಟ್ ಆಫ್ ಶ್ರೀಮನ್ ನ್ಯಾಯಸುಧಾ. ತಾತ್ಪರ್ಯ ಚಂದ್ರಿಕಾ ಗ್ರಂಥ ಅಂದ್ರೆ ಏನು? ನ್ಯಾಯಸುಧಾ ಗ್ರಂಥದ ಸಾರವೇ ಈ ತಾತ್ಪರ್ಯ ಚಂದ್ರಿಕಾ ಗ್ರಂಥ. ಹಾಗಾದ್ರೆ ಪ್ರತ್ಯಕ್ಷವಾಗಿ ಟೀಕಾಕೃತ್ಪಾದರು ರಚನೆ ಮಾಡಿದ ನ್ಯಾಯಸುಧಾ ಗ್ರಂಥಕ್ಕೆ ವ್ಯಾಸತೀರ್ಥರು ವ್ಯಾಖ್ಯಾನವನ್ನ ಬರೆಯದಿದ್ದರೂ ಕೂಡ ಅಪ್ರತ್ಯಕ್ಷವಾಗಿ ಈ ಚಂದ್ರಿಕಾ ಗ್ರಂಥವನ್ನು ನಿರ್ಮಾಣ ಮಾಡೋದರ ಮೂಲಕ ಅವರು ಟೀಕಾಕೃತ್ಪಾದರ ಆಚಾರ್ಯ ಮಧ್ವರ ಅಪರಿಮಿತವಾದ ಸೇವೆಯನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಪ್ರಾಯಃ ಯಾವ ತಪ್ಪು ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ರೀತಿಯಾಗಿ ಹೇಳ್ತಾರೆ. ಪ್ರಾಯಃ ಅನ್ಸತ್ತೆ ವ್ಯಾಸತೀರ್ಥರು ರಚನೆ ಮಾಡಿದಂತಹ ಯಾವ ಈ ಚಂದ್ರಿಕಾ ಗ್ರಂಥ ಇದೆ, ಈ ಚಂದ್ರಿಕಾ ಗ್ರಂಥ ಎಷ್ಟು ವಿಮರ್ಶಾತ್ಮಕವಾಗಿದೆಯೋ ಇಂಥ ವಿಮರ್ಶಾತ್ಮಕ ಗ್ರಂಥ ಪ್ರಪಂಚದಲ್ಲಿ ಇನ್ಯಾವತ್ತೂ ಕೂಡ ಉದಯಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಒಂದು ದೊಡ್ಡ ವಿಮರ್ಶಾತ್ಮಕ ಕೃತಿ ಈ ಚಂದ್ರಿಕಾ ಗ್ರಂಥ ಆಗಿದೆ ಅಂತ ಹೇಳ್ತಾರೆ. ಅನೇಕ ಗ್ರಂಥಗಳ ಉಲ್ಲೇಖವನ್ನ ಈ ಗ್ರಂಥದಲ್ಲಿ ಕೊಡಬೇಕಾದ್ರೆ ವ್ಯಾಸತೀರ್ಥರ ಪಾಂಡಿತ್ಯ ಎಷ್ಟು ದೊಡ್ಡದು ಅಂತ ನಾವೆಲ್ಲರೂ ಕೂಡ ಅರಿತುಕೊಳ್ಳಬೇಕು. ಹೇಳ್ತಾರೆ, ಟೀಕಾ ಗಾಂಭೀರ್ಯ ಮುದ್ಧರ್ತುಂ ವ್ಯಾಸತೀರ್ಥಾದಯ ಕ್ಷಮಾಃ. ಟೀಕಾಕೃತ್ಪಾದರ ಟೀಕೆಯ ಗಾಂಭೀರ್ಯವನ್ನು ಅರಿಯಲಿಕ್ಕೆ ನಮ್ಮಂಥ ನಿಮ್ಮಂಥ ಪಾಮರರಿಗೆ ಸಾಮರ್ಥ್ಯವೇ ಇಲ್ಲ. ಯಾರಿಗೆ ಸಾಮರ್ಥ್ಯ ಇದೆ? ವ್ಯಾಸತೀರ್ಥರಂಥ ಜ್ಞಾನಿಗಳಿಗೆ ಮಾತ್ರ ಆ ಸಾಮರ್ಥ್ಯವೇ ಹೊರತು ನಮ್ಮಂಥವರಿಗೆ ಇಲ್ಲವೇ ಇಲ್ಲ. ಅದೀಂದ್ರ ತೀರ್ಥರು ಸ್ತೋತ್ರವನ್ನ ಮಾಡ್ತಾರೆ. ಹೇಗಿದೆ ವ್ಯಾಸತೀರ್ಥರು ರಚನೆ ಮಾಡಿದಂತಹ ಗ್ರಂಥಗಳು ಹೇಗಿದ್ದಾವೆ ಅಂತ ಹೇಳಿದ್ರೆ, ನೇತ್ರಾಣಿ ವಕ್ತ್ರಯೋಪಿ ತ್ರಿಜಗತಿ ನೃಹರೆ ವಿಂಧತೆ ಯಪ್ರಬಂಧಃ. ನೇತ್ರಾಣಿ ವಕ್ತ್ರಯೋಪಿ, ಮೂರು ಕಣ್ಣುಗಳಂತೆ ಈ ಪ್ರಪಂಚಕ್ಕೆ ವ್ಯಾಸರು ರಚನೆ ಮಾಡಿದಂತಹ ಮೂರು ಗ್ರಂಥಗಳು ಇವತ್ತಿನ ದಿನ ಜಗತ್ತಿನಲ್ಲಿ ಇದ್ದಾವೆ. ವ್ಯಾಸತ್ರಯ ಗ್ರಂಥಗಳು ಇದ್ದಾವೆ. ಹೀಗಾಗಿ ಈ ಗ್ರಂಥದ ಮಹಿಮೆ, ಅಪಾರವಾಗಿರತಕ್ಕಂತಹ ಮಹಿಮೆ, ಈ ತಾತ್ಪರ್ಯ ಚಂದ್ರಿಕಾ ಗ್ರಂಥದ ಮಹಿಮೆ. ಈ ಕಾರಣದಿಂದಲೇ ವ್ಯಾಸತೀರ್ಥರು ಇಂಥ ಗ್ರಂಥವನ್ನ ರಚನೆ ಮಾಡಿದ್ದಾರೆ ಅಂದ್ರೆ ವ್ಯಾಸತೀರ್ಥರ ಪಾಂಡಿತ್ಯ ಎಷ್ಟು ಅಂತ ಆಲೋಚನೆ ಮಾಡಬೇಕು. ಅಂಥ ಎಲ್ಲಾ ಶಾಸ್ತ್ರಗಳ, ಎಲ್ಲಾ ದರ್ಶನಗಳ ಅನೇಕ ರಹಸ್ಯಗಳನ್ನ ತಿಳಿಸ್ತಕ್ಕಂತಹ ಚಂದ್ರಿಕಾ ಗ್ರಂಥದ ಪಾಠವನ್ನು ಮಾಡಬೇಕಾದ್ರೆ ರಾಘವೇಂದ್ರ ತೀರ್ಥರ ಪಾಂಡಿತ್ಯ ಇನ್ನೆಷ್ಟು ದೊಡ್ಡದು ಅಂತ ನಾವು ಆಲೋಚನೆ ಮಾಡಬೇಕು.
ಹೀಗಾಗಿ ಒಬ್ಬೊಬ್ಬರ ಪಾಂಡಿತ್ಯವೂ ಕೂಡ ಪ್ರಾಯ ಹಿಂದಿನ ಕಾಲದಲ್ಲಿ ಅಪಾರವಾದ ಪಾಂಡಿತ್ಯ ಆದ್ದರಿಂದ ಅವರ ಪಾಂಡಿತ್ಯದ ಪ್ರಕಾಶದಿಂದ ಇವತ್ತಿನ ದಿನ ಅವರ ಜ್ಞಾನದ ಹಿರಿಮೆಯಿಂದಲೇ ಇವತ್ತಿನ ದಿನ ಅವರೆಲ್ಲರೂ ಕೂಡ ಜಗತ್ತಿನಲ್ಲಿ ಮಾನ್ಯರಾಗಿದ್ದಾರೆ. ಅಂತಹ ಆ ಅಪರಿಮಿತವಾದ ಮಹಿಮೆ ಉಳ್ಳ ಇಡೀ ಪ್ರಪಂಚದಲ್ಲಿ ಎಲ್ಲ ವಿದ್ವಾಂಸರಿಂದಲೂ ಕೂಡ ಮಾನ್ಯವಾಗಿರ್ತಕ್ಕಂತಹ ಗ್ರಂಥವೇ ಅದು ಚಂದ್ರಿಕಾ ಅನ್ನುವಂತಹ ಗ್ರಂಥ. ಅಂತಹ ಚಂದ್ರಿಕಾದಿ ಗ್ರಂಥಗಳ ಪ್ರವಚನವನ್ನ ರಾಘವೇಂದ್ರ ತೀರ್ಥರು ಅನೇಕ ಬಾರಿ ಆ ಶ್ರೀರಂಗ ಕ್ಷೇತ್ರದಲ್ಲಿ ಇದ್ದು ಉಪನ್ಯಾಸವನ್ನ ಮಾಡಿದ್ರು ಅನ್ನೋದನ್ನ ಈ ಶ್ಲೋಕದಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ತಿಳಿಸಿಕೊಡ್ತಾ ಮುಂದೆ ಆ ಶ್ರೀರಂಗ ಕ್ಷೇತ್ರದಿಂದ ಎಲ್ಲಿ ಪ್ರಯಾಣವನ್ನ ಆರಂಭ ಮಾಡ್ತಾರೆ, ಎಲ್ಲಿಗೆ ಹೋಗ್ತಾರೆ ಅವರು ಪ್ರಯಾಣಕ್ಕೆ ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಪ್ರಾಪ್ಯ ರಂಗ ಪರಿಣೇತುರನುಜ್ಞಾ ತನ್ನಿಯುಕ್ತ ಸಕಲರ್ತು ಸಹಾಯಃ ತತ್ಕೃಪಾ ಕವಚಮಾತ್ಮನಿ ಕುರ್ವನ್ನುತ್ತರಾ ದಿಶಮಗಾದುರು ತೇಜಾಃ. ಗುರುತೇಜಾಃ ಉತ್ಕೃಷ್ಟವಾದ ಕಾಂತಿ ಆ ರಾಘವೇಂದ್ರ ತೀರ್ಥರಲ್ಲಿ ಆಗಲೇ ಬೆಳಿಲಿಕ್ಕಾರಂಭ ಆಗಿತ್ತು. ನೋಡಿ, ಕೆಲವು ಪುರುಷರನ್ನ ಅಥವಾ ಕೆಲವು ವ್ಯಕ್ತಿಗಳನ್ನ ನಾವು ಜೀವನದಲ್ಲಿ ನೋಡಿದಾಗ ಆ ವ್ಯಕ್ತಿಗಳಿಗೆ ನಾವು ಸಹಜವಾಗಿ ಗೌರವವನ್ನ ಕೊಡಬೇಕು ಅಂತ ಅನಿಸುತ್ತೆ. ಅದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ಅವರು ಮಾಡಿದ ಅಧ್ಯಯನ, ಅವರು ಮಾಡಿದ ತಪಸ್ಸು, ಆ ತಪಸ್ಸೇ ನಮ್ಮನ್ನ ಅವರ ಹತ್ರ ಸೆಳೆದುಕೊಂಡು ಹೋಗುತ್ತೆ. ಈ ಕಾರಣದಿಂದಲೇ ಇಂಥ ಸಾತ್ವಿಕ ಪ್ರವೃತ್ತಿ ಉಳ್ಳ ಈ ರಾಘವೇಂದ್ರ ತೀರ್ಥರು ಪ್ರತಿನಿತ್ಯ ತಮ್ಮ ಸನ್ಯಾಸ ಧರ್ಮಕ್ಕೆ ಚೂರು ಲೋಪ ಬರದಂತೆ ಆ ಧರ್ಮಾನುಷ್ಠಾನವನ್ನ ನಡೆಸ್ತಾ, ಅಷ್ಟೇ ಅಲ್ಲದೆ ಆ ಎಲ್ಲ ಸಚ್ಚಾಸ್ತ್ರಗಳ ಪಾಠ ಪ್ರವಚನಗಳನ್ನ ನಡೆಸ್ತಾ ತಮ್ಮ ಸನ್ಯಾಸ ಧರ್ಮವನ್ನ ನಡೆಸ್ತಾ ಇದ್ರು ಈ ರಾಯರು. ಅವರು ಶ್ರೀರಂಗ ಕ್ಷೇತ್ರದಿಂದ ಪ್ರಯಾಣವನ್ನು ಬೆಳೆಸಲಿಕ್ಕೆ ಸಿದ್ಧರಾದಂಥವರಾಗಿ ರಂಗ ಪರಿಣೇತುಹು ಆ ರಂಗನಾಥ ಸ್ವಾಮಿಯ ಅಪ್ಪಣೆಯನ್ನ ಪಡ್ಕೋತಾರಂತೆ ಅವರು ಅಲ್ಲಿಂದ ಹೋಗ್ಲಿಕ್ಕೆ. ಮತ್ತಷ್ಟೇ ಅಲ್ಲ, ಏನಪ್ಪಾ ಅಂತ ಹೇಳಿದ್ರೆ ರಂಗನಾಥ ಸ್ವಾಮಿಯ ಅಪ್ಪಣೆ, ದೇವರ ಆಶೀರ್ವಾದ ನಾವೆಲ್ಲೇ ಹೊರಗೆ ಹೋಗಬೇಕಾದ್ರೂ ಕೂಡ ತುಂಬಾ ಪ್ರಮುಖವಾಗಿ ಆ ಭಗವಂತನ ಅಪ್ಪಣೆ ಬೇಕು. ಯಾಕೆ? ಸನ್ಯಾಸಿಗಳು ಒಂದೊಂದು ಊರಿಗೆ ಪ್ರತಿನಿತ್ಯ ಸಂಚಾರವನ್ನ ಮಾಡಬೇಕಾದ್ರೆ ಆಯಾಯ ಋತುಗಳಿಗೆ ತಕ್ಕಂತೆ ಆಯಾಯ ಪ್ರದೇಶದಲ್ಲಿ ಆ ಹವಾಮಾನ ವ್ಯತ್ಯಾಸವಾಗ್ತಾ ಇರುತ್ತೆ. ಆದ್ದರಿಂದ ಯಾವುದೇ ರೀತಿಯಾಗಿರ್ತಕ್ಕಂತಹ ಪ್ರಾಕೃತಿಕ ವಿಕೋಪದಿಂದ ತಮ್ಮ ದೇಹದ ಮೇಲೆ ಅನಾರೋಗ್ಯ ಬಾಧೆಗಳು ಬರದೇ ಇರಲಿ ಅನ್ನುವ ಉದ್ದೇಶದಿಂದ ರಂಗನಾಥ ಸ್ವಾಮಿಯ ಒಂದು ಅಪ್ಪಣೆಯನ್ನ ಪಡೆದುಕೊಳ್ತಾ ಗುರುಗಳ ಪೂರ್ಣ ಕೃಪಾದೃಷ್ಟಿ ತಮ್ಮ ಮೇಲೆ ಬೇಡಿಕೊಳ್ತಾ ಆ ರಾಘವೇಂದ್ರ ತೀರ್ಥರು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿಂದ ಸಂಚಾರವನ್ನ ಮಾಡ್ಲಿಕ್ಕೆ ಅವ್ರು ಬಿಡ್ತಾರೆ. ಅವರು ಅಲ್ಲಿಂದ ಎಲ್ಲಿಗೆ ಸಂಚಾರವನ್ನು ಮಾಡ್ತಾರೆ ಅಂದ್ರೆ ಶ್ರೀರಂಗ ಕ್ಷೇತ್ರದಿಂದ ಉತ್ತರ ದಿಕ್ಕನ್ನ ಕುರಿತು ಪ್ರಯಾಣವನ್ನ ಮಾಡ್ಲಿಕ್ಕೆ ಅವರ ಆರಂಭವನ್ನ ಮಾಡ್ತಾರೆ. ಉತ್ತರ ದಿಕ್ಕಿನಲ್ಲಿ ಅನೇಕ ತೀರ್ಥಕ್ಷೇತ್ರಗಳು, ಅನೇಕ ಜ್ಞಾನಿಗಳ ಸಮಾಗಮ, ವಾದಿ ನಿಗ್ರಹ ಇವೇ ಮೊದಲಾಗಿರ್ತಕ್ಕಂತಹ ಎಲ್ಲ ಆ ಕ್ಷೇತ್ರಗಳನ್ನ ಸಂದರ್ಶನ ಮಾಡಿ ಅವರು ಆ ಉತ್ತರ ದಿಕ್ಕಿನಲ್ಲಿ ಎಲ್ಲ ಕಡೆಯೂ ಕೂಡ ಮಧ್ವ ಸಿದ್ಧಾಂತದ ಒಂದು ದುಂದುಭಿಯನ್ನ, ಆ ಮಧ್ವ ಸಿದ್ಧಾಂತದ ತುತ್ತೂರಿಯನ್ನ ಮೊಳಗಿಸಿದಂತ ದೊಡ್ಡ ಜ್ಞಾನಿಗಳು ಅದು ರಾಘವೇಂದ್ರ ತೀರ್ಥರು. ಹೀಗೆ ಎಲ್ಲ ಕಡೆಯೂ ಕೂಡ ಆ ಸಂಚಾರವನ್ನ ಮಾಡ್ತಾ ಆ ರಾಘವೇಂದ್ರ ತೀರ್ಥರು ತಮ್ಮ ಆ ಸಂಚಾರವನ್ನ ಮುಂದುವರಿಸ್ತಾ ಇದ್ದಾರೆ.